ನಾವೆಲ್ಲರೂ ಸ್ಟೇಟ್ಮೆಂಟ್ ಕೊಡ್ತೀವಿ, ಅದನ್ನು ಕನ್ಸಿಡರ್ ಮಾಡಿ ಸಮರ್ಥ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದಲ್ವಾ? ನೋಡೋಣ, ನೀವು ಕೊಡೋ ಸ್ಟೇಟ್ಮೆಂಟಿಂದ ಅಂತೂ ಕೇಸ್ ನಮ್ಮ ಕಡೆಗೆ ಆಗುತ್ತೆ. ನೀವು ಏನೇ ಹೇಳಬೇಕಾದ್ರೂ ಕಾನ್ಫಿಡೆಂಟಾಗಿ ಹೇಳಿ. ಕ್ರಾಸ್ ಎಕ್ಸಾಮಿನೇಷನ್ ಆದರೆ ಗಡಿಬಿಡಿ ಆಗಬೇಡಿ. ಏನೇ ಹೇಳಬೇಕಾದ್ರೂ ಅದನ್ನು ನೇರವಾಗಿ ಹೇಳಿ. ಹೇಳಬೇಕು ಅಂದ್ಕೊಂಡಿರೋದೇನು, ನಾವು ಹೇಳ್ತಿರೋದೇ ಸತ್ಯ ಆಗಿರೋದ್ರಿಂದ ಇರೋದನ್ನ ಇದ್ದ ಹಾಗೆ ಹೇಳ್ತೀವಿ. ಹೇಗಿದ್ದೀರಾ ತಾತ? ಪರವಾಗಿಲ್ಲ ಕಣೋ, ಈಗ ಸ್ವಲ್ಪ ಚೇತರಿಸ್ಕೋತಾ ಇದ್ದೀನಿ. ಸರಿ, ನಿನ್ನ ಆತಂಕ ನಮ್ಗೆ ಅರ್ಥ ಆಗುತ್ತೆ. ಸಮರ್ಥ ಖಂಡಿತವಾಗೂ ಆಚೆ ಬರ್ತಾನೆ. ಧೈರ್ಯವಾಗಿರು, ನಾವಿದ್ದೀವಿ. ಹೌದು, ನನಗೆ ನೀವೆಲ್ಲರೂ ಇರೋದೇ ಧೈರ್ಯ. ಆಕ್ಸಿಡೆಂಟ್ ಆಗಿದ್ದ ರಾತ್ರಿ ಸಮರ್ಥ್ ನಿಮ್ಮನೆಯಲ್ಲೇ ಇದ್ದ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲರೂ ಕೊಟ್ರೆ ಸಾಕು, ಸಮರ್ಥ್ ಖಂಡಿತವಾಗ್ಲೂ ಬಿಡುಗಡೆ ಆಗ್ತಾನೆ. ನೀವು ಅದನ್ನು ಕೇಳ್ಕೋಬೇಕಾ? ಸತ್ಯ ಏನಿದೆ ನಾವು ಅದನ್ನು ಹೇಳೋದು. ನಮಗೆ ಸಮರ್ಥ ಆಚೆ ಬರೋದು ಮುಖ್ಯ. ನೀವೇನು ಯೋಚನೆ ಮಾಡಬೇಡಿ. ಸಮರ್ಥ ಮನೆಯಲ್ಲೇ ಇದ್ದ ಅಂತ ನಾವೆಲ್ಲರೂ ಸಾಕ್ಷಿ ಹೇಳ್ತೀವಿ. ತಗೋ, ನಾನೇನಾದರೂ ನಿನಗೆ ಜ್ಯೂಸ್ ಬೇಕು ಅಂತ ಕೇಳಿದ್ನ? ಈ ರೀತಿ ಐಸ್ ಇಡೋ ಕೆಲಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಜ್ಯೂಸಿಗೆ ಐಸ್ ಹಾಕಿಲ್ಲ ದೀಪಿಕಾ, ಬರೀ ಸಕ್ಕರೆ ಹಾಕಿದ್ದೀನಿ. ಅದು ಅಕ್ಕರೆಯಿಂದ ತಂದ್ಕೊಡ್ತಿದ್ದೀನಿ. ಅಕ್ಕರೆನಾ? ನೀನು ಅಕ್ಕರೆ ತೋರಿಸಿದ ಮಾತ್ರಕ್ಕೆ ನಾನು ನಿನ್ನ ಅಕ್ಕ ಅಂತ ಒಪ್ಕೊಳ್ಳಲ್ಲ. ನೀನು ಒಪ್ಕೊಳ್ದೇ ಇದ್ರು ನೀನು ನನ್ನ ತಂಗಿ, ನಾನು ನಿನ್ನ ಅಕ್ಕ ಅನ್ನೋದು ಬ್ರಹ್ಮನಿಂದನೂ ಬದಲಾಯಿಸೋಕ್ಕಾಗದೇ ಇರುವಂಥ ಸತ್ಯ. ಇನ್ನೊಂದು ವಿಷಯ ಏನಂದರೆ, ನನ್ನ ತಂಗಿ ಬದಲಾಗಿದ್ದಾಳೆ. ಈ ಬದಲಾವಣೆಯಿಂದ ನನಗೆ ಖುಷಿಯಾಗಿದೆ. ಇದು ಕೂಡ ಸತ್ಯ. ಬದಲಾಗೋದಾ? ನಾನಾ? ಹೌದು. ಬೆಳಗ್ಗೆ ನೀನು ತುಳಸಿ ಅಮ್ಮನ ಬಗ್ಗೆ ಎಷ್ಟು ಕೇರ್ ಮಾಡಿದೆ, ನಂಗೆ ತುಂಬ ಖುಷಿ ಆಯಿತು. ಅದೆಲ್ಲ ಅಭಿಗೋಸ್ಕರ ಅಷ್ಟೇ, ನನ್ಗೆ ಅವ್ರ ಮೇಲೆ ಯಾವ ಕೇರೂ ಇಲ್ಲ. ನನಗೇನಿದ್ರು ಅಭಿ ಅಷ್ಟೇ ಇಂಪಾರ್ಟೆಂಟ್. ಕಾರಣ ಏನೇ ಇರ್ಬೋದು, ಆದರೆ ಒಬ್ರಿಗೋಸ್ಕರ ಮತ್ತೊಬ್ಬರ ಮೇಲೆ ಕಾಳಜಿ ಮಾಡೋದಿದೆಯಲ್ಲ, ಇದೇ ಕುಟುಂಬಕ್ಕಿರೋ ಶಕ್ತಿ. ಒಂದು ಮನೆ, ಒಂದು ಕುಟುಂಬ ಅಂತ ಆದಮೇಲೆ ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ತಪ್ಪು. ಇಲ್ಲಿ ಒಬ್ರು ಮುಖದಲ್ಲಿ ನಗು ಬಂದರೆ ಇನ್ನೊಬ್ರು ಮುಖದಲ್ಲಿ ನಗು ಬರುತ್ತೆ. ಒಬ್ರು ಕಷ್ಟ ಆದರೆ ಇನ್ನೊಬ್ರು ಕಣ್ಣಲ್ಲಿ ನೀರು ಬರುತ್ತೆ. ಒಳ್ಳೆ ಕುಟುಂಬದಲ್ಲಿರೋರು ಎಲ್ರಿಗೂ ಈ ಪ್ರೀತಿ ಕಾಳಜಿ ಗೊತ್ತಿಲ್ಲದೆ ಬರ್ತಾ ಹೋಗುತ್ತೆ. ಆಗ ಒಬ್ರ ಮೇಲೆ ಮತ್ತೊಬ್ರಿಗೆ ಪ್ರೀತಿ ಕಾಳಜಿ ಶುರು ಆಗುತ್ತೆ. ಅವ್ರಿಗೆ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಅನ್ಸುತ್ತೆ. ಹೌದು, ಅದಕ್ಕೆ ಹೇಳ್ತಿರೋದು ನಿಜ. ಅಣ್ಣ ಆಗಿ ಅವನ ಕರ್ತವ್ಯನ ಮಾಡಿದ್ದಾನೆ, ಆದರೆ ನಾನು ತಂಗಿ ಆಗಿ ನನ್ನ ಕರ್ತವ್ಯನ ಮಾಡೋಕ್ಕಾಗ್ತಿಲ್ಲ. ಅಣ್ಣ ಆಗಿ ಅವನನ್ನು ಕಾಪಾಡ್ಕೋತಿದ್ದಾನೆ, ಆದರೆ ಅವನಿಗೆ ತಂಗಿ ಆಗಿ ರಾಖಿ ಕಟ್ಟಿದ್ದೀನಿ ನಾನು. ಆ ರಾಖಿ ಅವನಿಗೆ ರಕ್ಷೆ ಆಗಿರಬೇಕು, ಆದರೆ ನನ್ನಿಂದ ಏನು ಮಾಡೋಕ್ಕೂ ಆಗ್ತಿಲ್ಲ. ಜ್ಯೂಸ್ ಕುಡಿ ದೀಪಿಕಾ. ನಾನು ನಿನ್ನ ಹತ್ರನೇ ಬರ್ತಾ ಇದ್ದೆ, ನೀನೇ ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು. ತಗೋ ಜ್ಯೂಸ್ ಕುಡಿ. ನನಗೆ ಬೇಡ ಅದಕ್ಕೆ, ನಾವು ಕೋರ್ಟಿಗೆ ಹೋಗೋಣ, ಪ್ಲೀಸ್ ಬರ್ತೀರಾ? ಸರ್, ಸಮರ್ಥ ಮನೇಲೇ ಇದ್ದ ಅಂತ ನೀವೇನಾದರೂ ಹೇಳಿದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಮ್ಮ ಕಾರಿಂದ ಆಕ್ಸಿಡೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಕೇಳಬಹುದು. ಆಗ ನೀವು ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ. ಸರಿ, ಹಾಗೆ ಹೇಳ್ತೀವಿ. ಓಕೆ. ಅಲ್ಲ, ನಮ್ಮ ಕಾರಿಂದ ಆಕ್ಸಿಡೆಂಟ್ ಆಗೋಕ್ಕೆ ಹೇಗೆ ಸಾಧ್ಯ? ಎಲ್ಲ ವಿಚಿತ್ರವಾಗಿದೆ. ಸಮರ್ಥ ಅಂತೂ ಮನೆಯಲ್ಲೇ ಇದ್ದ, ಇದು ನಮಗೆ ಗೊತ್ತಿರೋ ಸತ್ಯ. ಹೇಗಿದೆಯಾ ಸಮರ್ಥ? ಚೆನ್ನಾಗಿದೆ. ನೀವೆಲ್ಲ ಯಾಕೆ ಬರಕ್ಕೆ ಹೋದ್ರಿ?
ಯಾಕೆ ಅಂದ್ರೆ ಒಂದು ಮದುವೆ ನಡೀತಿದೆ ಅಂತೆ, ಇನ್ವಿಟೇಷನ್ ಕೊಟ್ಟಿದ್ರು, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಭಿ, ಮತ್ತಿನ್ನೇನು ಬ್ರೋ, ಮನೆಯವರೆಲ್ಲ ಇವನ್ ಬಗ್ಗೆನೇ ಚಿಂತೆ ಮಾಡ್ತಿದೀವಿ, ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಇವ್ನು ನೋಡಿದ್ರೆ ನಮ್ಮನೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದಾನೆ. ಹೌದು, ನೀವಿಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಆಕ್ಸಿಡೆಂಟ್ ಮಾಡಿದ್ದು ನಾನೇನು ತಪ್ಕೊಂಡ್ಮೇಲೆ ನೀವೆಲ್ಲ ಯಾಕೆ ಇಷ್ಟೊಂದು ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದೀರಾ? ಕೇಸ್ ಏನಾಗುತ್ತೋ ಆಗಲಿ, ನೀವು ನನ್ನ ಪರವಾಗಿ ಲಾಯರ್ ಇಡೋದು ಬೇಡ, ವಾದ ಮಾಡೋದು ಬೇಡ. ಹಾಗಂದ್ರೆ ಆಗತ್ತ ಸಮರ್. ಈಗಲೂ ನೀನು ಈ ತಪ್ಪನ್ನ ಯಾಕೆ ಒಪ್ಕೋತಿದ್ಯಾ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನೀನು ಅದನ್ನ ಹೇಳ್ತಾನೂ ಇಲ್ಲ. ಹಾಗಂತ ಸುಮ್ಮನೆ ಇದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗತ್ತೆ. ಅದರಲ್ಲೂ ಏನೂ ತಪ್ಪು ಮಾಡಿದಿರೋ ನನ್ನ ಮಗ ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ. ಹೌದು, ಈಗಲಾದ್ರೂ ಅರ್ಥ ಆಯ್ತಾ ಪ್ರೀತಿ ಇಟ್ಟಿರೋ ಮನ್ಸುಗಳನ್ನ ನೋಯಿಸೋದು ತಪ್ಪು ಅಂತ? ಹೌದು, ತಪ್ಪೇ. ನಾನು ತಪ್ಪು ಮಾಡಿದೆ ಅಂತ ತಾನೇ ಶಿಕ್ಷೆ ಅನುಭವಿಸೋಕ್ಕೆ ಸಿದ್ಧವಾಗಿರೋದು. ಈ ಮಾತನ್ನೇ ಬೇಡ ಅನ್ನೋದು. ಕೋರ್ಟ್ ಮುಂದೆ ಬಂದರೂ ನಿಮ್ಮಿಬ್ರು ಕೋಳಿ ಜಗಳ ನಿಲ್ಲಲ್ವಾ? ಅಭಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ, ಮಾತಾಡಲಿ ಬಿಡಿ ಸರ್. ನೀನು ಎಷ್ಟು ದಿನ ಅಂತ ಮಾತಾಡ್ತಾರೆ? ಜೈಲ್ಗೆ ಹೋದ್ಮೇಲೆ ಮಾತಾಡಬೇಕು ಅಂದ್ರೆ ಮಾತಾಡೋಕ್ಕೆ ಸಿಗಲ್ಲ, ಬೈಬೇಕು ಅಂದರೂ ನಾನು ಎದುರಿಗಿರಲ್ಲ. ನೋಡು, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ನಿನ್ನನ್ನು ಜೈಲಿಗೆ ಕಳ್ಸೋರು ಯಾರು? ನೀನು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆಫೀಸಲ್ಲಿ ಮನೆಯಲ್ಲಿ ತುಂಬ ಕೆಲಸ ಇದೆ. ಆದಷ್ಟು ಬೇಗ ಕೇಸ್ನ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬಾ. ಸಮರ್ಥ್, ನೀನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಒಂದೇ ಒಂದು ಸಲ ಜಡ್ಜ್ ಮುಂದೆ ಹೇಳು. ಸರ್, ಏನು ನಡೆದಿದೆಯೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಹಠ ಮಾಡೋದೇನಿದೆ ಸರ್? ಯಾರು ಏನೇ ಕೇಳಿ, ಎಷ್ಟೇ ಸಲ ಕೇಳಿದ್ರು ನಾನು ಹೇಳೋದು ಒಂದೇ ಮಾತು.